ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಮೇ 15ರಂದು ಮಲ್ಪೆ ಕಡಲ್ತಡಿಯ ಶ್ರೀ ಆನಂದ ಶರದಿಯಲ್ಲಿ ಕೃಷಿ ಮೇಳ, ಕರಕುಶಲ ಕಲೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಚಾಲನೆ ದೊರೆತಿದೆ. ಮಾವು, ಹಲಸುಗಳ ಜೊತೆಗೆ ಹಿರಿಯಡ್ಕದ ಕೃಷಿಕ ಸುರೇಶ್ ನಾಯಕರ ಹಳದಿ, ಕೇಸರಿ, ಕೆಂಪು ಕಲ್ಲಂಗಡಿಗಳು, ಖಜಾನೆ ಫಾರ್ಮಿನ ಮ್ಯಾಂಗೋಸ್ಟಿನ್ ಮತ್ತಿತರ ಕೃಷಿ ಉತ್ಪನ್ನಗಳು ಇಲ್ಲಿ ಲಭ್ಯವಾಗಲಿದೆ. ಕರಕುಶಲ ಕಲೆಗಳ ಮಳಿಗೆಯಲ್ಲಿ ಚನ್ನಪಟ್ಟಣದ ಬೊಂಬೆಗಳ ಪ್ರದರ್ಶನ, ಮಾರಾಟವಷ್ಟೇ ಅಲ್ಲ, ತಯಾರಿಯನ್ನೂ ನೋಡಲು ಇಲ್ಲಿ ಅವಕಾಶವಿದೆ. ಅದರ ಜೊತೆಗೆ ಮಡಿಕೆ ತಯಾರಿ, ಬುಟ್ಟಿ ಹೆಣೆಯೋದು, ಕೈಮಗ್ಗದ ಬಟ್ಟೆಗಳ ತಯಾರಿ, ತುಳುನಾಡಿನ ಸಾಂಪ್ರದಾಯಿಕ ಕತ್ತಿ, ಕಬ್ಬಿಣದ ಕೆಲಸಗಳ ಪ್ರಾತ್ಯಕ್ಷಿಕೆ ಸಹಿತ ಪ್ರದರ್ಶನ ಅತ್ಯಂತ ಆಕರ್ಷಕವಾಗಿದೆ. ಮಲ್ಪೆ ಬೀಚಿನ ಬಾಗಿಲಿನಲ್ಲೇ ಇರುವ ಶ್ರೀ ಆನಂದ ಶರದಿಗೆ ಒಮ್ಮೆಯಾದರೂ ನೀವು ಬಂದು ಹೋಗಲೇಬೇಕು. ಶ್ರೀ ಮಧ್ವಾಚಾರ್ಯರಿಗೆ ಶ್ರೀಕೃಷ್ಣ ದೊರೆತ ಜಾಗ ಇದೇ ಕಡಲ ಕಿನಾರೆ. ಅದರ ಸ್ಮರಣೆಗಾಗಿ ಶ್ರೀಕೃಷ್ಣ ಮಠದ ಶ್ರೀಪಾದರುಗಳು ಸ್ವೀಕರಿಸಿದ ಜಾಗವಿದು. ಕಡಲ ಕಿನಾರೆಗಳೆಲ್ಲ ಮೋಜಿನ ತಾಣವಾಗುತ್ತಿರುವಾಗ ಆನಂದ ಶರದಿಯನ್ನ ಭಜನೆ, ಧಾರ್ಮಿಕ ಶಿಕ್ಷಣ, ಸಮಾಜದ ಒಗ್ಗಟ್ಟು, ಒಳಿತಿಗೆ, ಜ್ಞಾನ ಸಂಪಾದನೆಗೆ ಬಳಕೆಯಾಗಬೇಕೆಂಬುದು ಶ್ರೀಪಾದರುಗಳ ಆಶಯ. ಪೇಜಾವರ ಶ್ರೀಪಾದರು, ಸೋದೆ ಶ್ರೀಪಾದರು, ಅದಮಾರು ಕಿರಿಯ ಶ್ರೀಪಾದರು ಕೃಷಿ ಕರಕುಶಲ ಕಲೆಗಳ ಪ್ರದರ್ಶನವನ್ನ ಮೇ 15ರಂದು ಸಂಜೆ ಉದ್ಘಾಟಿಸಿದ್ದಾರೆ. 18ರಿಂದ ಇಲ್ಲಿ ಭಜನಾ ಸ್ಪರ್ಧೆ ನಡೆಯಲಿದೆ. ಗ್ರಾಮೀಣ ಆಟಗಳ ಆಯೋಜನೆ, ಮಾತೃ ವಂದನ ಕಾರ್ಯಕ್ರಮಗಳೂ ನಡೆಯಲಿವೆ. ಅಧಿಕ ಜ್ಯೇಷ್ಠ ಮಾಸದ ಈ ಸಂದರ್ಭದಲ್ಲಿ ಒಮ್ಮೆಯಾದರೂ ಶ್ರೀ ಆನಂದ ಶರದಿಗೆ ಭೇಟಿ ನೀಡಿ ಕೃಷಿಕರಿಗೆ, ಕರಕುಶಲ ಕರ್ಮಿಗಳಿಗೆ ಮತ್ತು ಭಜನೆಯಲ್ಲಿ ತೊಡಗಿರುವಂತಹ ಯುವಕ, ಯುವತಿ, ಪುಟ್ಟ ಮಕ್ಕಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ. ನಮಸ್ಕಾರ.